ನಮಸ್ಕಾರ ಸ್ನೇಹಿತರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ. AI ಕಾರ್ಟೂನ್ ವಿಡಿಯೋ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಯಾವುದು ಅಂದರೆ ಲಾಂಗ್ ಫಾರ್ಮೆಟಲ್ಲಿ 16:9 ಫಾರ್ಮೆಟಲ್ಲಿ ಲಾಂಗ್ ವಿಡಿಯೋ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿಕೊಡ್ತೀನಿ. ಅದು ಫ್ರೀಯಾಗಿ ಯೂಟ್ಯೂಬ್ ಆ್ಯಪ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು. ಮೊದಲು ನಾನೊಂದು ಇಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ, ಈ ವಿಡಿಯೋ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಅದಾದಮೇಲೆ ಈ ರೀತಿ ವಿಡಿಯೋ ಮಾಡೋದು ಹೇಗೆ ಅನ್ನೋದಾಗಿ ಫುಲ್ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಯಾವುದೇ ರೀತಿಯಿಂದ ಫೀಸು ಪೇ ಮಾಡೋದು ಬೇಕಾಗಿಲ್ಲ, ಯಾವುದೇ ರೀತಿಯಿಂದ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ಕಂಪ್ಲೀಟ್ಲಿ ಫ್ರೀಯಾಗಿ ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನಿಂದ ಇದನ್ನು ಮಾಡ್ಬೋದು. ಅದು ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟ್ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಒಂದು ಸುಂದರ ಮಾಯಾ ಉದ್ಯಾನವನದಲ್ಲಿ ಇಬ್ಬರು ಮುದ್ದಾದ ಗುಂಡಾದ ಸ್ನೇಹಿತರು ಆಟವಾಡ್ತಿದ್ರು. ಆಗ ಅವರಿಗೆ ನೆಲದ ಮೇಲೆ ಹೊಳೆಯುತ್ತಿರೋ ಒಂದು ವಿಚಿತ್ರ ನಕ್ಷೆ ಸಿಕ್ಕಿತು. ಅಯ್ಯೋ, ಇದು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೋ ಎಂದು ಅವರು ಆಶ್ಚರ್ಯಪಟ್ಟರು. ಇಬ್ಬರು ಆ ನಕ್ಷೆಯನ್ನು ಹಿಡಿದು ಕಾಡಿನೊಳಗೆ ಹೋದರು. ಅಲ್ಲಿ 3 ದಾರಿಗಳು ಕಾಣಿಸಿಕೊಂಡು ಆಗ ಒಂದು ಪುಟ್ಟ ಹಕ್ಕಿ ಬಂದು ಸರಿಯಾದ ದಾರಿಯನ್ನು ತೋರಿಸಿತು. ಧನ್ಯವಾದ ಸ್ನೇಹಿತನೇ ಎಂದು ಅವರು ಸಂತೋಷದಿಂದ ಮುಂದುವರಿದರು. ಸ್ವಲ್ಪ ಮುಂದೆ ಹೋದಾಗ ಒಂದು ಸೇತುವೆ ಮುರಿದು ಹೋಗಿತ್ತು. ಆದರೆ ಅವರು ಹೆದರಲಿಲ್ಲ. ಇಬ್ಬರು ಸೇರಿ ಮರದ ತುಂಡುಗಳಿಂದ ಹೊಸ ಸೇತುವೆ ಕಟ್ಟಿದರು. ಒಟ್ಟಾಗಿ ಕೆಲಸ ಮಾಡಿದರೆ ಎಲ್ಲವೂ ಸಾಧ್ಯ ಎಂದು ನಕ್ಕರು. ಸೇತುವೆ ದಾಟಿದ ನಂತರ ಒಂದು ದೊಡ್ಡ ಹೊಳೆಯುವ ಪೆಟ್ಟಿಗೆ ಕಾಣಿಸಿತು. ಅದರ ಮೇಲಿದ್ದ ಬಣ್ಣದ ಗುರುತುಗಳನ್ನು ಸರಿಯಾಗಿ ಜೋಡಿಸಿದ ತಕ್ಷಣ ಪೆಟ್ಟಿಗೆ ನಿಧಾನವಾಗಿ ತೆರೆದುಕೊಂಡಿತು. ಪೆಟ್ಟಿಗೆಯೊಳಗೆ ಚಿನ್ನ ಇರಲಿಲ್ಲ, ಬದಲಿಗೆ ಬಣ್ಣದ ಹಣ್ಣುಗಳು, ಸಿಹಿತಿಂಡಿಗಳು, ನಕ್ಷತ್ರಗಳು ಮತ್ತು ಬಲೂನುಗಳು ಇದ್ದವು. ಇಬ್ಬರು ಅವನ್ನೆಲ್ಲ ಕಾಡಿನ ಪ್ರಾಣಿಗಳ ಜೊತೆ ಸಂತೋಷ ಹಂಚಿಕೊಂಡರು. ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದಂತೆ ಎಲ್ಲರೂ ನಗುತ್ತಾ ಮನೆಗೆ ಹಿಂತಿರುಗಿದ್ರು. ಆ ದಿನ ಅವರು ಒಂದು ದೊಡ್ಡ ಪಾಠ ಕಲಿತರು. ಹಂಚಿಕೊಳ್ಳುವ ಮನಸ್ಸು ಮತ್ತು ದಯೆ ಇದೆ, ಪ್ರತಿಯೊಂದು ಸಾಹಸವು ಇನ್ನಷ್ಟು ಸುಂದರವಾಗ್ತದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ವಿಡಿಯೋ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ. ನಾನು ಹೇಳ್ಕೊಡೋ ಸ್ಟೆಪ್ಸ್ನ ಸರಿಯಾಗಿ ಫಾಲೋ ಮಾಡಿ ಸ್ನೇಹಿತರೆ. ಇನ್ನೊಂದು ನೋಡಿ, ನಾನು ಹೇಳ್ಕೊಡುತ್ತಿರೋ ಈ ವಿಡಿಯೋನ ಮೊದಲು ಕಂಪ್ಲೀಟಾಗಿ ನೋಡಿ, ಅದಾದ ಮೇಲೆ ಇದು ಹೇಗೆ ಮಾಡೋದು ಅನ್ನೋದನ್ನು ಟ್ರೈ ಮಾಡಿ. ಮೊದಲು ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮೊದಲು ನೋಡಿ ಏನೇನು ಮಾಡ್ತೀನಿ ಅನ್ನೋದು. ಅದಾದ ಮೇಲೆ ನೀವು ಈ ರೀತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಬನ್ನಿ ಹೇಗೆ ಮಾಡೋದು ಅನ್ನೋದು ನೋಡೋಣ. ಸೊ ಫಸ್ಟ್ ನಮ್ಮ ಹತ್ರ ಒಂದು ಸ್ಟೋರಿ ಬೇಕು. ಸ್ಟೋರಿಗಾಗಿ ನಾವು ChatGPT ಯೂಸ್ ಮಾಡ್ಬೋದು. ವಿಡಿಯೋ ಎಡಿಟಿಂಗ್ಗೆ ಒಂದು ಅಪ್ಲಿಕೇಶನ್ ಬೇಕು. VN, ಇನ್ಶಾರ್ಟು, ಕೈನ್ಮಾಸ್ಟ್ರು, ನೀವು ಯಾವ ಅಪ್ಲಿಕೇಶನ್ ತೊಗೊಂಡ್ರು ಅದರಲ್ಲಿ ಎಡಿಟ್ ಮಾಡ್ಬೋದು. ಆಮೇಲೆ ಒಂದು ಯೂಟ್ಯೂಬ್ ಅಪ್ಲಿಕೇಶನ್. ಯೂಟ್ಯೂಬ್ ಅಂತೂ ಎಲ್ಲರ ಹತ್ರನೂ ಇರುತ್ತೆ. ಈ 3 ಅಪ್ಲಿಕೇಶನ್ ನಮಗೆ ಬೇಕಾಗುತ್ತೆ. ಒಂದು ChatGPT ಯಾಕೆ ಅಂದರೆ ನಾವು ಸ್ಟೋರಿ ಜನ್ರೇಟ್ ಮಾಡೋದಕ್ಕೆ. ಸೊ ನಾನಿಲ್ಲಿ ಮೊದಲು ಸ್ಟೋರಿ ಜನ್ರೇಟ್ ಮಾಡಬೇಕು. ನಾನು ಮಾಡಿದ್ದೀನಿ, ಆಲ್ರೆಡಿ ಸ್ಟೋರಿ ಜನ್ರೇಟ್ ಮಾಡಿದ್ದೀನಿ. ಇದು ಡೀಟೇಲ್ ನಿಮಗೆ ನನ್ನದೊಂದು ವೆಬ್ಸೈಟ್ ಇದೆ ಸ್ನೇಹಿತರೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಕೊನೆಯಲ್ಲಿ ಆ ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಈ ಸ್ಟೋರಿ ನೋಡ್ಬೋದು. ಬೇಕು ಅಂದರೆ ಈ ಸ್ಟೋರಿ ಹಾಕಿನೇ ನೀವು ನಿಮ್ಮ ಒಂದು ವಿಡಿಯೋ ಜನ್ರೇಟ್ ಮಾಡಿ ನೋಡಿ. ಅದಾದಮೇಲೆ ನೀವು ನಿಮ್ಮ ಪ್ರಕಾರ ನೀವು ಏನು ಟಾಪಿಕ್ ತೊಗೊಂಡು ಮಾಡ್ತಾ ಇದ್ದೀರಿ ಅದೇ ರೀತಿ ನೀವು ಆ ರೀತಿ ಸ್ಟೋರಿ ರೆಡಿ ಮಾಡ್ಕೋಬೋದು. ಸೊ ಇನ್ನೊಂದು ಇಲ್ಲಿ ಹೇಳ್ತೀನಿ ಸ್ನೇಹಿತರೆ, ನೀವು ಏನೇ ಸ್ಟೋರಿ ಇಂದ ಮಾಡಿ ಓನ್ ವಾಯ್ಸ್ ಇದ್ದರೆ ಚಾನಲ್ ಮಾನಿಟೈಸ್ ಆಗುತ್ತೆ, ಇಲ್ಲ ಅಂದರೆ ಸಮಸ್ಯೆ ಬರುತ್ತೆ. ಇದು ನೆನಪಿರಲಿ. ಯಾವಾಗಲೂ ಓನ್ ವಾಯ್ಸ್ ಹಾಕಿದರೆ ಹ್ಯೂಮನ್ ಟಚ್ ಇರೋದ್ರಿಂದ ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅನ್ನೋದು ಒಂದೊಂದಾಗಿ ನಾನು ಹೇಳ್ಕೊಡ್ತೀನಿ. ನೋಡಿ, ತುಂಬ ಇಂಪಾರ್ಟೆಂಟ್. ನಾನು ಪ್ರಾಂಪ್ಟ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಅದನ್ನು ನೀವು ನನ್ನ ವೆಬ್ಸೈಟಿಂದ ಕಾಪಿ ಮಾಡ್ಕೋಬೋದು. ಇನ್ನೊಂದು ಇಮೇಜ್ ಬೇಕಾಗುತ್ತೆ ಸ್ನೇಹಿತರೆ. ಅದು ಏನು ಇಮೇಜ್ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ಆ ಇಮೇಜ್ ಕೂಡ ಬೇಕಾಗುತ್ತೆ. ಅದು ಕೂಡ ನನ್ನ ವೆಬ್ಸೈಟಲ್ಲಿ ಇರುತ್ತೆ. ಅದನ್ನು ನೀವು ಕಾಪಿ ಮಾಡ್ಕೋಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇದೆಲ್ಲ ಬೇಕಾಗುತ್ತೆ. ಕಂಪ್ಲೀಟ್ ಮೊದಲು ವಿಡಿಯೋ ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಇಲ್ಲಿ ನಾನು ಸ್ಟೋರಿ ರೆಡಿ ಮಾಡಿರೋದು ನಾನು ತೋರಿಸ್ತೀನಿ ಸ್ನೇಹಿತರೆ. ಫಸ್ಟ್ ಇಲ್ಲಿ ನಾನು ಸ್ಟೋರಿ ರೆಡಿ ಮಾಡಿರೋದು ತೋರಿಸ್ತೀನಿ. ನಾನು ಹೇಗೆ ಸ್ಟೋರಿ ರೆಡಿ ಮಾಡಿದೆ ಅನ್ನೋದು ಮೊದಲು ಇಲ್ಲಿ ನೋಡಿ. ಸೊ ಇಲ್ಲಿ ನಾನು ಐ ವಾಂಟ್ ಜಸ್ಟ್ ಪ್ರಾಂಪ್ಟ್ ನೋ ಇಮೇಜಸ್ ಅಂತ ಮೊದಲು ಹಾಕಿದ್ದೀನಿ. ಬಿಕಾಸ್ ಒಮ್ಮೊಮ್ಮೆ ಏನು ಮಾಡುತ್ತೆ ಅಂದರೆ ನಾವು ಹೇಳಿರೋ ಸ್ಟೋರಿ ಪ್ರಕಾರ ಇಮೇಜಸ್ಸನ್ನೇ ಜನ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ChatGPT. ಸೊ ಹಂಗಾಗಿ ನಾನು ಏನು ಮಾಡಿದ್ದೀನಿ, ಐ ವಾಂಟ್ ಜಸ್ಟ್ ಪ್ರಾಂಪ್ಟ್ ಟು ಇಮೇಜ್, ಐ ವಾಂಟ್ ಜಸ್ಟ್ ಪ್ರಾಂಪ್ಟ್ ನೋ ಇಮೇಜಸ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ನಾನು ಕೆಳಗಡೆ ಏನು ಬರ್ತೀನಿ ಅಂದರೆ, ನಾನು ಒಂದು ಚಿಕ್ಕ ಸ್ಟೋರಿ ಮಾಡಬೇಕು. ಲೈಕ್ 60 ಸೆಕೆಂಡ್ ಸ್ಟೋರಿ. ಅದು ಮಕ್ಕಳಿಗೆ ಇಷ್ಟ ಆಗೋ ರೀತಿ ಸ್ಟೋರಿ ಇರಬೇಕು. ಒರಿಜಿನಲ್ ಟು ಬಿ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಥರ ಇರಬೇಕು. ಸೊ ಒಟ್ಟು 6 ಸ್ಟೇಜಲ್ಲಿ ನನಗೆ ಸ್ಟೋರಿ ಪ್ರಾಂಪ್ಟ್ ಬೇಕು. ಈ ಪ್ರಾಂಪ್ಟ್ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಇರಲಿ, ರೆಡಿ ಮಾಡಿ ಕೊಡಿ. ನಾನು ಇದನ್ನು AI ಪ್ಲೇಗ್ರೌಂಡಲ್ಲಿ ಕ್ರಿಯೇಟ್ ಮಾಡೋದಿದೆ.
ಮತ್ತು ಇದು 900 ಕ್ಯಾರೆಕ್ಟರ್ಸ್ ಒಳಗಡೆ ಇರಲಿ ಅಂತ ನಾನು ಈ ರೀತಿ ಕೊಟ್ಟಿದ್ದೀನಿ. ಇಲ್ಲಿ ಮೇನ್ ಪಾಯಿಂಟ್ ಒಂದು ಹೇಳ್ತೀನಿ ಸ್ನೇಹಿತರೆ, 900 ಕ್ಯಾರೆಕ್ಟರ್ಸ್ ಮಾತ್ರ ಇರಲಿ ಅಂತ ನಾನು ಕೊಟ್ಟಿದ್ದೀನಿ. ಬಿಕಾಸ್ ನಾವು ಯೂಟ್ಯೂಬಿಂದ ಇದು ಏನಾದರೂ ಎ ಇಂದ ಈ ಸ್ಟೋರಿ ಜನ್ರೇಟ್ ಮಾಡಬೇಕು ಅಂದರೆ 900 ಕ್ಯಾರೆಕ್ಟರ್ಸ್ ಒಳಗಡೆ ಅಕ್ಷರಗಳು ಮಾತ್ರ ಅಲ್ಲಿರಬೇಕು. ಅಂದರೆ 900 ಅಕ್ಷರ ಒಳಗಡೆ ಆ ಪ್ರಾಂಪ್ಟ್ ಇರಬೇಕು. ಸೊ ಆ ರೀತಿ ಇಲ್ಲಿ ನೀವು ಮೊದಲು ಕೊಡಬೇಕು. ಇದು ನೆನಪಿಡಿ, 900 ಕ್ಯಾರೆಕ್ಟರ್ ಮಾತ್ರ. 900 ತುಂಬ ಇರುತ್ತೆ. ಸೊ ಅದರಲ್ಲಿ ಒಂದು ಸ್ಟೋರಿ ನಾವು ಆರಾಮಾಗಿ ಜನ್ರೇಟ್ ಮಾಡ್ಬೋದು. ಸೊ ಈ ರೀತಿ ನೀವು ಪ್ರಾಂಪ್ಟ್ ಕೊಡಬೇಕು, ಇದು ನೆನಪಿರಲಿ. ನೀವು ಈ ರೀತಿ ಕನ್ನಡದಲ್ಲಿ ಬರೆದ್ರೆ ನಿಮ್ಗೆ ಏನು ಪ್ರಾಂಪ್ಟ್ ಬೇಕು ಅದೆಲ್ಲ ಕೊಡುತ್ತೆ ಸ್ನೇಹಿತರೆ. ನಾವೇನು ಇಂಗ್ಲೀಷ್ ಬರಲ್ಲ ಅಂದರೂ ಈ ರೀತಿ ನಾವು ಮಾಡ್ಬೋದು. ಸೊ ಇಲ್ಲಿ ಇದೆಲ್ಲ ಮಾಡಿ ಕಾಪಿ ಪೇಸ್ಟ್ ಮಾಡೋದಷ್ಟೇ ಇರುತ್ತೆ. ಸೊ ಇಲ್ಲಿ ನಾನು ಒಂದು ಡೀಟೇಲ್ ಆಗಿ ಅದಕ್ಕೆ ಹೇಳಿದ್ದೀನಿ. ಸೊ ಅದರ ಪ್ರಕಾರ ಪ್ರಾಂಪ್ಟ್ 900 ಕ್ಯಾರೆಕ್ಟರ್ಸ್ ಒಳಗೆ ಅಂತ ಇಲ್ಲಿ ಕೊಟ್ಟಿದೆ. ಆದರೆ ಇದೇನು ಮಾಡಿದೆ ಅಂದರೆ ಕ್ಯಾರೆಕ್ಟರ್ಸ್ 60 ಸೆಕೆಂಡದ್ದು ಕ್ರಿಯೇಟ್ ಎ 60 ಸೆಕೆಂಡ್ ಚಿಲ್ಡ್ರನ್ಸ್ ಸ್ಟೋರಿ ಇನ್ 6 ಕ್ಲಿಯರ್ ಸೀನ್ಸ್ ಅಂತ ಇಲ್ಲಿ ಕೊಟ್ಟಿದೆ. ಬಟ್ ಇದು ಸೀನ್ಸನ್ನು ಒಂದೇ ಪ್ರಾಂಪ್ಟಲ್ಲಿ ಕೊಟ್ಬಿಟ್ಟಿದೆ. ಸೊ ಅದಕ್ಕೆ ಒಂದೇ ಪ್ರಾಂಪ್ಟಲ್ಲಿ ಕೊಟ್ಟರೆ ನಾವು ಸ್ಟೋರಿ ಜನ್ರೇಟ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಐ ವಾಂಟ್ ಸೆಪ್ರೇಟ್ 6 ಸ್ಟೇಜ್ ಪ್ರಾಂಪ್ಟ್ ಅಂಡರ್ 900 ಕ್ಯಾರೆಕ್ಟರ್ಸ್ ಅಂತ ನಾನು ಬರೆದಿದ್ದೀನಿ. ಸೊ ಇದನ್ನು ನೀವು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈ ರೀತಿ ನೀವು ಪ್ರಾಂಪ್ಟ್ ಬರೆಯುವಾಗ ಈ ರೀತಿ ಎಲ್ಲ ಬರೀಬೇಕು ಅಲ್ಲಿ. ಸೊ ನನಗೆ ಸೆಪ್ರೇಟಾಗಿ 6 ಸ್ಟೇಜ್ ಪ್ರಾಂಪ್ಟ್ ಬೇಕು, 900 ಅಕ್ಷರಗಳ ಒಳಗಡೆ ಇದನ್ನು ಕೊಡಿ ಅಂತ ನಾನು ಹೇಳಿದ್ದೀನಿ. ಸೊ ಇಲ್ಲಿ ಕೆಳಗಡೆ ನೋಡಿ, ಸ್ಟೇಜ್ 1 ಇಂಟ್ರೊಡಕ್ಷನ್ ಇದೆ. ಸೊ ಸ್ಟೇಜ್ 1ನಲ್ಲಿ ಒಂದು ಪ್ರಾಂಪ್ಟ್ ಇದೆ, ಸ್ಟೇಜ್ 2ಅಲ್ಲಿ ಈ ರೀತಿ 6 ಸ್ಟೇಜಲ್ಲಿ ನನಗೆ ಪ್ರಾಂಪ್ಟ್ ಕೊಟ್ಟಿದೆ. ಸೊ ಅದಾದಮೇಲೆ ಈ 6 ಸ್ಟೇಜ್ ಆದಮೇಲೆ ನಾನೇನು ಹೇಳಿದ್ದೀನಿ ಅಂದರೆ ಈ ಸ್ಟೋರಿ ಏನಿದೆ ನಾನು ವಾಯ್ಸ್ ಮೂಲಕ ಹೇಳ್ತೇನೆ. ಸೊ ಅದಕ್ಕೆ ಸ್ಟೋರಿ ಪ್ರಕಾರ ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಡಿ, ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಕನ್ನಡದಲ್ಲಿ ನನಗೆ ಬಂತು 60 ಸೆಕೆಂಡ್ ಮಕ್ಕಳ ಕಥೆ ವಾಯ್ಸ್ ಓವರ್ ಸ್ಕ್ರಿಪ್ಟ್ ಅಂತ ಇಲ್ಲಿ ಕೊಟ್ಟಿದೆ. ಸೀನ್ 1ನಲ್ಲಿ ನಾವು ಇದು ಮಾತಾಡಿ, ಸೀನ್ 2ಅಲ್ಲಿ ಇದು ಮಾತಾಡಿ ಅಂತ ಈ ರೀತಿ 6 ಸೀನ್ಸ್ಗೆ ನಮಗೆ ಸಪ್ರೇಟಾಗಿ ಕನ್ನಡದಲ್ಲಿ ಸ್ಟೋರಿ ಬರೆದು ಕೊಟ್ಟಿದೆ. ಸೊ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಮೊದಲು ಒಂದು ಸ್ಟೋರಿ ರೆಡಿ ಮಾಡ್ಕೋಬೇಕು. ಏನೇನು ಹಾಕಿದ್ದೀನಿ ಇದು ನೋಡ್ಕೊಳ್ಳಿ. ಮೊದಲು ಪೇಷನ್ಸ್ ಇಟ್ಟು ತಾಳ್ಮೆ ಇಟ್ಟು ಪೂರ್ತಿ ವಿಡಿಯೋ ನೋಡಿ. ನಾನು ಹೇಳಿರೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ರೀತಿ ಒಂದು ಸ್ಟೋರಿ ರೆಡಿ ಮಾಡಿ. ಅದರ ಜೊತೆಗೆ ನಮಗೊಂದು ಮಾಸ್ಟರ್ ಪ್ರಾಂಪ್ಟ್ ಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಒಂದು ಮಾಸ್ಟರ್ ಪ್ರಾಂಪ್ಟ್ ಬೇಕಾಗುತ್ತೆ. ಇದು ಕೂಡ ನಾನು ಇದರಲ್ಲಿ ಹಾಕಿರ್ತೀನಿ, ವೆಬ್ಸೈಟಲ್ಲಿ ಇರುತ್ತೆ. ಅದರ ಜೊತೆಗೆ ಒಂದು ಇಮೇಜ್ ಬೇಕು. ಆ ಇಮೇಜ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ನನ್ನ ಗ್ಯಾಲರಿ ಓಪನ್ ಮಾಡಿಕೊಂಡು ಈ ರೀತಿ ಒಂದು ಇಮೇಜ್ ಇರುತ್ತೆ ಸ್ನೇಹಿತರೆ. ಈ ರೀತಿ ಫುಲ್ ಸೈಜಲ್ಲಿ ಒಂದು ಇಮೇಜ್ ಇರುತ್ತೆ. ಈ ಇಮೇಜ್ ಒಂದು ನಮ್ಗೆ ಬೇಕು. ಇದು ಕೂಡ ನಾನು ವೆಬ್ಸೈಟಲ್ಲಿ ಕೊಟ್ಟಿದ್ದೀನಿ. ಓಕೆ, ಇದಾದ ಮೇಲೆ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಲಾಸ್ಟಲ್ಲಿ ಅದು ಇರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ವೆಬ್ಸೈಟ್ ಬರುತ್ತೆ ಸ್ನೇಹಿತರೆ. ಅಲ್ಲಿಂದ ಇದನ್ನು ಡೌನ್ಲೋಡ್ ಎಲ್ಲ ಕಾಪಿ ಎಲ್ಲ ಮಾಡ್ಬೋದು. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಈಗ ನಾನು ಫಸ್ಟ್ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ತೀನಿ. ನಾವು ಇದನ್ನು ಯೂಟ್ಯೂಬ್ ಆ್ಯಪಲ್ಲೇ ಮಾಡೋದಿರುತ್ತೆ ಸ್ನೇಹಿತರೆ, ಎಲ್ಲಿಯೂ ಹೋಗಬೇಕಾಗಿಲ್ಲ. ಜಸ್ಟ್ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಮೊದಲು ನಾನಿಲ್ಲಿ ಅಕೌಂಟ್ ಸ್ವಿಚ್ ಮಾಡ್ಕೊಳ್ತೀನಿ. ನನ್ನ ಅಕೌಂಟ್ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ. ಸೊ ನಾನಿಲ್ಲಿ ಯೂಟ್ಯೂಬಲ್ಲಿ ಅಕೌಂಟ್ ಸೆಲೆಕ್ಟ್ ಮಾಡಿಕೊಂಡೆ. ಈಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಏನಿದೆ ಅಂದರೆ ಶಾರ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ವಿಡಿಯೋ ಇರುತ್ತೆ, ಶಾರ್ಟ್ಸ್ ಇರುತ್ತೆ, ಲೈವ್ ಇರುತ್ತೆ, ಈ ರೀತಿ ಇರುತ್ತೆ. ಇಲ್ಲಿ ಶಾರ್ಟ್ಸ್ ಸೆಲೆಕ್ಟ್ ಮಾಡಿ. ಶಾರ್ಟ್ಸಲ್ಲಿ ಬಂದು ಇಲ್ಲಿ ಮೇಲ್ಗಡೆ ನೋಡಿ ಒಂದು ಜಮೀನಿದ್ದು ಐಕನ್ ಕಾಣ್ತಾ ಇದೆ. ಇದಕ್ಕೆ AI ಪ್ಲೇ ಗ್ರೌಂಡ್ ಅಂತೀವಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. AI ಪ್ಲೇ ಗ್ರೌಂಡ್ ಮೇಲೆ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ಮೇಲೆ ಕ್ರಿಯೇಟ್ ವಿಡಿಯೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಡಿಸ್ಕ್ರೈಬ್ ಯುವರ್ ಐಡಿಯಾ ಅಂತ ಬಂದಿದೆ. ಈಗ ನಾವು ಏನು ಪ್ರಾಂಪ್ಟ್ ರೆಡಿ ಮಾಡಿದ್ದೀವಿ ಅದನ್ನು ನಾವಿಲ್ಲಿ ಕಾಪಿ ಮಾಡಬೇಕು. ಸೊ ಫಸ್ಟ್ ಸ್ಟೇಜ್ 1 ಏನಿದೆ ಅದನ್ನು ನಾನಿಲ್ಲಿ ಕಾಪಿ ಮಾಡ್ತೀನಿ. ಇಲ್ಲಿ ಸ್ಟೇಜ್ 1 ಇದೆ, ಇದನ್ನು ನಾನು ಕಾಪಿ ಮಾಡ್ತೀನಿ. ಕಾಪಿ ಮಾಡ್ಕೊಂಡು ಬಂದು ನಾನೇನು ಮಾಡ್ತೀನಿ, ಈ ಯೂಟ್ಯೂಬ್ ಆ್ಯಪಲ್ಲಿ ಅದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ತಕ್ಷಣ 2 ಸಾರಿ ನಾನು ಇಲ್ಲಿ ಸ್ಪೇಸ್ ಕೊಡ್ತೀನಿ. ಅದಾದಮೇಲೆ ಕೆಳಗಡೆ ಬರ್ತೀನಿ, ಎಂಟರ್ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಮೇನ್ ಇದು ಏನು ಪ್ರಾಂಪ್ಟ್ ಇದೆ, ಮಾಸ್ಟರ್ ಪ್ರಾಂಪ್ಟ್ ಅಂತೀವಿ. ಮಾಸ್ಟರ್ ಪ್ರಾಂಪ್ಟ್ ಇದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ವಿಡಿಯೋಗೆ. ಇಲ್ಲಿ ನಾನು ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿದ ಮೇಲೆ ಮತ್ತೆ ನಾನು ಯೂಟ್ಯೂಬ್ ಆ್ಯಪಲ್ಲಿ ಬಂದು 2 ಸಾರಿ ಎಂಟರ್ ಕೊಟ್ಟು ಇದನ್ನು ಪೇಸ್ಟ್ ಮಾಡ್ತೀನಿ. 2 ಸಾರಿ ಎಂಟರ್ ಕೊಡಿ, ಆಮೇಲೆ ಇದನ್ನು ಪೇಸ್ಟ್ ಮಾಡಿ. ಸೊ ನೆನಪಿರಲಿ, ಇದೆಲ್ಲ 900 ಕ್ಯಾರೆಕ್ಟರ್ ಒಳಗಡೆನೇ ಇರಬೇಕು. ಇದಕ್ಕಿಂತ ಜಾಸ್ತಿ ಆದರೆ ಇಲ್ಲಿ ಸೆಂಡ್ ಬಟನ್ ಓಪನ್ ಆಗೋದಿಲ್ಲ, ಇದು ನೆನಪಿರಲಿ. ಆಮೇಲೆ ನೀವೇನು ಮಾಡಬೇಕು ಸ್ನೇಹಿತರೆ, ಆ್ಯಡ್ ಇಮೇಜ್ ಇದೆ ನೋಡಿ, ಇದರಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ನಮಗೆ ಇಲ್ಲಿ ಇಮೇಜ್ ಇದೆ, ಈ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್. ಸೊ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡಿದರೆ ಒಂದು
5 ಸೆಕೆಂಡ್ ತೊಗೊಳುತ್ತೆ ಒಂದು ವಿಡಿಯೋ ರೆಡಿ ಆಗಲಿಕ್ಕೆ. ಸೊ ಸ್ವಲ್ಪ ಹೊತ್ತು ನಾವು ಸೆಂಡ್ ಮಾಡಿ ವೇಟ್ ಮಾಡಬೇಕು. ನಾನು ಸೆಂಡ್ ಮಾಡಿ ವೇಟ್ ಮಾಡ್ತೀನಿ. ಸೊ ಸ್ವಲ್ಪ ಹೊತ್ತಲ್ಲಿ ನಮ್ಮ ವಿಡಿಯೋ ರೆಡಿಯಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಈ ರೀತಿ ಒಂದು ವಿಡಿಯೋ ರೆಡಿಯಾಗಿ ಬಂದಿದೆ. ಸೊ ಇದನ್ನು ನಾನೇನು ಮಾಡ್ತೀನಿ, ಸೇವ್ ಟು ಡಿವೈಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನೇನು ಮಾಡ್ತೀನಿ ಸ್ನೇಹಿತರೆ, ಬ್ಯಾಕ್ ಬಂದು ಗ್ಯಾಲರಿ ಓಪನ್ ಮಾಡ್ಕೊಳ್ತೀನಿ. ಗ್ಯಾಲರಿ ಓಪನ್ ಮಾಡಿ ಬ್ಯಾಕ್ ಬಂದು ಇಲ್ಲಿ ನಾವು ಏನು ವಿಡಿಯೋ ಸೇವ್ ಮಾಡಿದ್ದೀವಿ ಅದನ್ನು ಓಪನ್ ಮಾಡೋಣ. ಫಸ್ಟ್ ಒಂದು ವಿಡಿಯೋ ಏನು ಸೇವ್ ಮಾಡಿದ್ದೀವಿ ಅದನ್ನು ಓಪನ್ ಮಾಡೋಣ. ಇದನ್ನು ಸ್ಟಾಪ್ ಮಾಡಿ ಸ್ಟಾರ್ಟ್ನಿಂದ ಬನ್ನಿ. ಸ್ಟಾರ್ಟ್ಗೆ ಬನ್ನಿ. ಒಂದ್ಸರಿ ಟಚ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಯಾವುದೇ ರೀತಿಯಿಂದ ಯಾವುದು ಬರೆದಿದ್ದು ಅದು ಇದು ಕಾಣಬಾರ್ದು. ಒಂದ್ಸರಿ ಟಚ್ ಮಾಡಿದರೆ ಪ್ಲೇನಾಗಿ ಬರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಒಂದು ಸರಿ ಸ್ಕ್ರೀನ್ಶಾಟ್ ತೊಗೊಂಡು ಬ್ಯಾಕ್ ಬನ್ನಿ. ಸ್ಕ್ರೀನ್ಶಾಟ್ ತೊಗೊಂಡ್ಮೇಲೆ ಈಗ ಇನ್ನೊಂದು ಸ್ಟೇಜ್ ಟೂ ಅಲ್ಲಿ ನಾವು ಸ್ಟೇಜ್ 2 ಪ್ರಾಂಪ್ಟ್ ತೊಗೋಬೇಕು. ಸ್ಟೇಜ್ 2 ಪ್ರಾಂಪ್ಟ್ ತೊಗೊಳ್ತೀನಿ. ಇದನ್ನು ಕಾಪಿ ಮಾಡ್ತೀನಿ. ಸೇಮ್ ಟು ಸೇಮ್ ನಾವು ಮೊದಲು ಯಾವ ರೀತಿ ಮಾಡಿದ್ದೀವಿ ಅದೇ ರೀತಿ ನಾವು ಮಾಡೋಣ. ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಬ್ಯಾಕ್ ಬರ್ತೀನಿ ಸ್ನೇಹಿತರೆ. ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಸರಿ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ಇಲ್ಲಿ ಕ್ರಾಸ್ ಮಾರ್ಕ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ನಾನು ಸೇವ್ ಆ್ಯಂಡ್ ಎಕ್ಸಿಟ್ ಅಂತ ಮಾಡ್ತೀನಿ. ಇದಿಷ್ಟು ಮಾಡಿದ ಮೇಲೆ ಮತ್ತೆ ನಾನು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ಸ್ ಮೇಲೆ ಬಂದು AI ಪ್ಲೇಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಈ ಪ್ರಾಂಪ್ಟನ್ನು ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ 2 ಸಾರಿ ಎಂಟ್ರ್ ಕೊಟ್ಟು ಮಾಸ್ಟರ್ ಪ್ರಾಂಪ್ಟನ್ನು ಮತ್ತೆ ಕಾಪಿ ಮಾಡಿ ಇಲ್ಲಿ ಕೊಡಬೇಕು. ಪ್ರತಿ ಸಾರಿ ಈ ಮಾಸ್ಟರ್ ಪ್ರಾಂಪ್ಟ್ ಹಾಕೋದು ಮರಿಬೇಡಿ. ಇದು ಮೇನ್ ಇಂಪಾರ್ಟೆಂಟ್ ಇದೆ. ಮಾಸ್ಟರ್ ಪ್ರಾಂಪ್ಟ್ ಹಾಕಬೇಕು. ಮಾಸ್ಟರ್ ಪ್ರಾಂಪ್ಟ್ ಇಲ್ಲಿ ಕೆಳಗಡೆ ನಾನು 2 ಸಾರಿ ಎಂಟ್ರ್ ಮಾಡಿ ಇದನ್ನು ಪೇಸ್ಟ್ ಮಾಡ್ತೀನಿ. ಅದಾದಮೇಲೆ ಆ್ಯಡ್ ಇಮೇಜ್ನಲ್ಲಿ ನೀವೇನು ಮಾಡಬೇಕು, ಒಂದು ಇಮೇಜ್, ಫಸ್ಟ್ ಇಮೇಜ್ ಏನು ನಾವು ಈಗ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀವಿ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಆ್ಯಡ್ ಇಮೇಜ್ ಇನ್ನೊಮ್ಮೆ ಕ್ಲಿಕ್ ಮಾಡಿಕೊಂಡು ಈ ಸೆಕೆಂಡ್ ಇಮೇಜ್ ಏನಿದೆ ಇದನ್ನು ಕೂಡ ನಾವು ಆ್ಯಡ್ ಮಾಡಬೇಕು. ಅದಾದಮೇಲೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ಕಾಯಬೇಕು ಸ್ನೇಹಿತರೆ. ನಾನು ಸೆಂಡ್ ಮಾಡಿ ಸ್ವಲ್ಪ ಹೊತ್ತು ಕಾಯ್ತೀನಿ. ಸೆಕೆಂಡ್ ಸ್ಟೇಜ್ ಸೀನ್ ಏನಿದೆ ಜನರೇಟ್ ಆಗುತ್ತೆ. ಸೊ ಇಲ್ಲಿ ನೋಡಿ 2ನೇ ವಿಡಿಯೋ ರೆಡಿ ಆಗಿದೆ. ಈಗ ಇದನ್ನು ಕೂಡ ನಾನು ಸೇವ್ ಮಾಡ್ತೀನಿ. ಸೇವ್ ಟು ಡಿವೈಸ್ ಇದೆ, ಇದನ್ನು ಸೇವ್ ಮಾಡಿಕೊಡಿ. ಈ ರೀತಿ 6 ಸ್ಟೇಜಲ್ಲಿ ನೀವು 6 ಸೀನ್ಸ್ ಏನು ರೆಡಿ ಮಾಡಿದ್ದೀವಿ ನಾವು ಅದೆಲ್ಲ ನಾನು ಇಲ್ಲಿ ರೆಡಿ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಾಗಿರ್ಬೇಕು ಹೇಗೆ ಮಾಡೋದು. ಇನ್ನೊಂದು ನಿಮ್ಗೆ ಮಾಡಿ ತೋರಿಸ್ತೀನಿ. ಅದಾದಮೇಲೆ ನಾನು ಕಂಪ್ಲೀಟಾಗಿ ಮಾಡ್ತೀನಿ ಸ್ನೇಹಿತರೆ. ಇದು 1 ನಿಮಿಷದ್ದು ನಾನು ಮಾಡ್ತಾ ಇದ್ದೀನಿ. 60 ಸೆಕೆಂಡ್ ಇದೆ. ಆದರೆ ನೀವು ಬೇಕು ಅಂದರೆ 5 ನಿಮಿಷನೋ 10 ನಿಮಿಷನೂ ಕೂಡ ಮಾಡ್ಬೋದು. ಇದು ಹೇಗೆ ಮಾಡೋದು ಅಂದರೆ 1 ನಿಮಿಷದ್ದು 60 ಸೆಕೆಂಡು ಅಥವಾ 120 ಸೆಕೆಂಡ್ವರೆಗೂ ಇದು ಕೊಡುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಅಕೌಂಟ್ ಸ್ವಿಚ್ ಮಾಡ್ಕೋಬೇಕು. ನಿಮ್ಮ ಹತ್ರ 4-5 ಮೇಲ್ ಐ ಡಿ ಇದೆ ಅಂದರೆ ಅಲ್ಲಿ 1 ನಿಮಿಷದ್ದು, ಇನ್ನೊಂದು ಮೇಲ್ ಐ ಡಿಯಲ್ಲಿ 1 ನಿಮಿಷದ್ದು, ಯಾಕೆಂದರೆ ಲಿಮಿಟೇಷನ್ಸ್ ಇದೆ ಇದರಲ್ಲಿ. ನೀವು ಬೇಕು ಅಂದರೆ ಫುಲ್ ಎಕ್ಸಸ್ ಬೇಕು, ಫ್ರೀಯಾಗಿ ಕಂಪ್ಲೀಟ್ ಯೂಸ್ ಮಾಡಬೇಕು ಅಂದರೆ ಬೆಳಿಗ್ಗೆ ರಾತ್ರಿ 12ರಿಂದ ಬೆಳಿಗ್ಗೆ 7 ತನಕ ಇದು ಫ್ರೀ ಇರುತ್ತೆ. ನೀವು ಕಂಪ್ಲೀಟಾಗಿ ಒಂದು ಸ್ಟೋರಿನ ಈಸಿಯಾಗಿ ರೆಡಿ ಮಾಡ್ಬೋದು. ಬಟ್ ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಇದಕ್ಕೆ ಲಿಮಿಟೇಷನ್ಸ್ ಇರುತ್ತೆ. 120 ಸೆಕೆಂಡ್ವರೆಗೂ ಮಾತ್ರ ನೀವು ಇಲ್ಲಿ ಒಂದು ಐ ಡಿಯಿಂದ ಮಾಡ್ಬೋದು. ಇನ್ನೊಂದು ಐ ಡಿಯಿಂದ ನೀವು ಬೇಕು ಅಂದರೆ ಒಂದು ಹೊಸದು ಐ ಡಿ ಸ್ವಿಚ್ ಮಾಡಿಕೊಂಡು ಅಲ್ಲಿ ಮತ್ತೆ 1 ನಿಮಿಷದ ಮಾಡಿ ಈ ರೀತಿ 2 ನಿಮಿಷ 3 ನಿಮಿಷ 5 ನಿಮಿಷದವರೆಗೂ ನೀವು ಮಾಡ್ಬೋದು. ಸೊ ಇಲ್ಲಿ ನಾನು ಬ್ಯಾಕ್ ಬರ್ತೀನಿ. 2 ವಿಡಿಯೋ ನಾವು ರೆಡಿ ಮಾಡಿದ್ದೀವಿ. ಇನ್ನೊಂದು ನಾನು ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಸ್ಟೇಜ್ 3 2. ಸೊ 2 ಮಾಡಿದ್ದೀವಿ, ಈಗ 3 ಮಾಡ್ತೀನಿ. ಸೊ ಇದೊಂದು ತೋರಿಸಿ ನಿಮಗೆ ನಾನು ನೆಕ್ಸ್ಟ್ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಸೊ ಶಾರ್ಟ್ಸಲ್ಲಿ ಬಂದೆ, AI ಪ್ಲೇಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀವಿ, ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀವಿ. ಅದಾದಮೇಲೆ ಪ್ರಾಂಪ್ಟ್ ಪೇಸ್ಟ್ ಮಾಡ್ತೀವಿ. 2 ಸಾರಿ ಎಂಟರ್ ಮಾಡಿ ಮಾಸ್ಟರ್ ಪ್ರಾಂಪ್ಟ್ ನಾವಿಲ್ಲಿ ಕೊಡಬೇಕು. ಮೇನ್ ಇದು ಇದೆ. ಈ ಮಾಸ್ಟರ್ ಪ್ರಾಂಪ್ಟನ್ನು ಯಾವಾಗಲೂ ನೀವು ಹಾಕಬೇಕು. ನಾನು ಕಾಪಿ ಮಾಡ್ತೀನಿ, ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. 2 ಸಾರಿ ಎಂಟ್ರ್ ಕೊಟ್ಟು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಅದಾದಮೇಲೆ ಆ್ಯಡ್ ಇಮೇಜ್ ಮೇಲೆ ಹೋಗಿ ಮೇನ್ ಒಂದು ಫಸ್ಟಲ್ಲಿ ಏನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡಿ, ಆಮೇಲೆ ಬೇರೆ ಇಮೇಜ್ ಏನು ಒಂದು ಕೊಟ್ಟಿದ್ದೀನಿ ಅದು ಕೂಡ ಇಲ್ಲೇ ಆ್ಯಡ್ ಮಾಡಿ, ಅದಾದಮೇಲೆ ಸೆಂಡ್ ಮಾಡಿ ಕ್ಲಿಕ್ ಮಾಡಿ ವೇಟ್ ಮಾಡಬೇಕು. ಸೊ ಥರ್ಡ್ ಸೀನ್ ಈಗ ರೆಡಿ ಆಗಿದೆ. ಇದು ರೆಡಿ ಆದಮೇಲೆ ಸೇವ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇಲ್ಲಿ ಸೇವ್ ಮೇಲೆ ಇಲ್ಲಿ ರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಟು ಡಿವೈಸ್ ಏನಿದೆ ಇದನ್ನು ನೀವು ಮಾಡಬೇಕು. ಪ್ರತಿ ಸಾರಿ ಸೇವ್ ಮಾಡ್ಕೋಬೇಕು ಸ್ನೇಹಿತರೆ, ಇದು ನೆನ್ಪಿಡಿ. ಸೇವ್ ಟು ಡಿವೈಸ್ ಮಾಡ್ತೀನಿ, ಇದು ಸೇವ್ ಆಗಿರುತ್ತೆ. ಬ್ಯಾಕ್ ಬನ್ನಿ. ಸೊ ಈ ರೀತಿ ನೀವು
ನಾನು ಇಲ್ಲಿ ಕ್ರಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಎಕ್ಸಿಟ್ ಮಾಡ್ತೀನಿ. ಸೇವ್ ಎಕ್ಸಿಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಸೊ ಈಗ ಈ ರೀತಿ ನಾನು 3 ಸೀನ್ ರೆಡಿ ಮಾಡಿದ್ದೀನಿ. ಇನ್ನೂ 3 ಸೀನ್ ರೆಡಿ ಮಾಡಿ ಅದನ್ನು ಎಡಿಟ್ ಮಾಡೋದು ಹೇಗೆ, ಆಮೇಲೆ ವಾಯ್ಸ್ ಓವರ್ ಕೊಡೋದು ಹೇಗೆ, ಇದೆಲ್ಲ ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ಕೊಡ್ತೀನಿ. ಸ್ವಲ್ಪ ಹೊತ್ತು ಕಾಯಬೇಕು. ನಾನು ಇನ್ನೂ 3 ಸ್ಟೇಜಿನ ಅದನ್ನು ರೆಡಿ ಮಾಡ್ಕೊಂಡು ಬಂದುಬಿಡ್ತೀನಿ ಬೇಗ. ಸೊ ನಾನು 6 ಸೀನ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಈಗ ಎಡಿಟ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಎಡಿಟ್ ಮಾಡಲಿಕ್ಕೆ ನೀವು ಬೇಕು ಅಂದರೆ ಇನ್ಶಾರ್ಟ್ ಯೂಸ್ ಮಾಡಿ, VN ಯೂಸ್ ಮಾಡಿ, ಕೈನ್ಮಾಸ್ಟರ್ ಯೂಸ್ ಮಾಡಿ, ನೀವು ಯಾವ ಅಪ್ಲಿಕೇಶನ್ ಬೇಕಾದರೂ ನೀವು ಎಡಿಟಿಂಗ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಇನ್ನು ನಾನೇನು ಮಾಡ್ತೀನಿ, ಈಗ ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇನ್ಶಾರ್ಟಲ್ಲಿ ನಾನು ಇದನ್ನು ಎಡಿಟ್ ಮಾಡ್ತೀನಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾವು ಏನು ಸೀನ್ಸ್ ರೆಡಿ ಮಾಡಿದ್ದೀವಿ ಅದರಲ್ಲಿ ಒಂದು ಸೀನ್ ಸೆಲೆಕ್ಟ್ ಮಾಡಿ. ನಾನೇನು ಮಾಡ್ತೀನಿ, ಫಸ್ಟ್ ಒಂದು ಸೀನ್ ಸೆಲೆಕ್ಟ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಸೊ ಇಲ್ಲಿ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ಬೋದು ಫಾರ್ಮ್ಯಾಟ್ ಈ ರೀತಿ ಇರುತ್ತೆ. ಸೊ ನೀವೇನು ಮಾಡಬೇಕು, ಇದನ್ನೇನು ಮಾಡಿ ಜೂಮ್ ಮಾಡಿ, ಇದನ್ನು ಜೂಮ್ ಮಾಡಿ ಸ್ನೇಹಿತರೆ. ಇದರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇದನ್ನೇನು ಮಾಡಿ, ಈಗ ಜೂಮ್ ಮಾಡಿ. ಇಲ್ಲಿ ನೋಡಿ ಈ ರೀತಿ ಜೂಮ್ ಮಾಡಿದರೆ ಈ ಫ್ರೇಮಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೊ ಇದು ಲಾಂಗ್ ಫಾರ್ಮೆಟಲ್ಲಿ ನಾವು ಮಾಡಬೇಕಾಗಿರೋದು. ಓಕೆ, ಈಗ ಇದಕ್ಕೆ ನಾವು ವಾಯ್ಸ್ ಕೊಡಬೇಕು ಸ್ನೇಹಿತರೆ. ಈ ಸ್ಟೋರಿಗೆ ಇದರಲ್ಲಿರುವಂಥ ಸೌಂಡ್ ನೀವೇನು ಮಾಡಿ, ಫಸ್ಟು ಸ್ವಲ್ಪ ಲೋ ವ್ಯಾಲ್ಯೂಮ್ ಮಾಡಿ, ಸ್ವಲ್ಪ ಕಡಿಮೆ ಮಾಡಿ, ಇಲ್ಲಿ ಒಂದು 15ವರೆಗೂ ಇಟ್ಬಿಟ್ಟು ಓಕೆ ಮಾಡಿ. ಇಷ್ಟು ಮಾಡಿ, ವ್ಯಾಲ್ಯೂಮ್ ಲೋ ಆಗುತ್ತೆ. ಅದಾದಮೇಲೆ ನೀವು ಇದಕ್ಕೆ ವಾಯ್ಸ್ ಓವರ್ ಮಾಡಬೇಕು. ಏನು ವಾಯ್ಸ್ ಓವರ್ ಮಾಡಬೇಕು ಅಂದರೆ ಸ್ಟೋರಿ ವಾಯ್ಸ್ ಓವರ್ ಮಾಡಬೇಕು. ನಾನಿಲ್ಲಿ ಸ್ಟೋರಿ ಬರೆದಿಟ್ಟಿದ್ದೆ, ಇಲ್ಲಿ ನೋಡಿ ಈ ಪ್ರಾಂಪ್ಟ್ ಕೆಳಗಡೆನೆ ಸ್ಟೋರಿ ಕೊಟ್ಟಿದೆ ಕನ್ನಡದಲ್ಲಿ. ಈಗ ಇದನ್ನು ನಾವು ಸೀನ್ ಬೈ ಸೀನ್ ಹೇಳಬೇಕು. ಸೊ ನಾನೇನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ತೀನಿ. ಇಷ್ಟು ಒಂದು ಕಾಪಿ ಮಾಡ್ತೀನಿ ಫಸ್ಟು. ಅದಾದಮೇಲೆ ಮತ್ತೆ ನಾನು ಇನ್ಶಾರ್ಟಲ್ಲಿ ಬರ್ತೀನಿ. ಅದಾದಮೇಲೆ ನಾನು ಆಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಆಫ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ರೀತಿ ಬರ್ತಾ ಇಲ್ಲ ಅಂದರೆ ನಿಮ್ಮ ಇನ್ಶಾರ್ಟ್ ಏನಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಹೊಸ ಫೀಚರ್ ಇದು ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಒಂದು ಪಾಪಪ್ ಓಪನ್ ಆಗಿ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಇದನ್ನು ನೀವು ಬೇಕು ಅಂದರೆ ಏನು ಇದು ಟೆಕ್ಸ್ಟ್ ಇದೆ ಅದನ್ನು ಜಾಸ್ತಿ ಮಾಡ್ಕೋಬೋದು. ಆಮೇಲೆ ಸ್ಪೀಡ್ ಸ್ಕ್ರಾಲಿಂಗ್ ಬೇಕು ಅಂದರೆ 1 ಇದೆ, 2 ಬೇಕಂದರೆ 2 ಮಾಡ್ಬೋದು, ಫಾಸ್ಟಾಗಿ ಸ್ಕ್ರೋಲ್ ಆಗೋ ರೀತಿ. ಆಮೇಲೆ 3 ಕೂಡ ಮಾಡ್ಬೋದು, ಈ ರೀತಿ ಸ್ಕ್ರಾಲ್ ಸ್ಪೀಡ್. ಸೊ 1, 2, 3 ಇರುತ್ತೆ. ಇದನ್ನು ಓಕೆ ಮಾಡಿ. ಓಕೆ ಮಾಡಿ, ಇಲ್ಲಿ ಎಂಟರ್ ಆರ್ ಪೇಸ್ಟ್ ಟೆಕ್ಸ್ಟ್ ಟು ಯೂಸ್ ದ ಟೆಲಿಪ್ರಾಂಪ್ಟರ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಬರೆದಿರುವಂಥ ಈ ಕಾಪಿ ಮಾಡಿರುವಂಥ ಸ್ಕ್ರಿಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡಿ ವೈಟಲ್ಲಿ ಏನು ಕಾಣ್ತಿದೆ ಅದನ್ನು ನೀವು ಓದಬೇಕು ಸ್ನೇಹಿತರೆ. ಫಸ್ಟ್ ಇಲ್ಲಿ ಏನು ಮಾಡಬೇಕು, ರೆಕಾರ್ಡ್ ಏನು ಐಕಾನ್ ಕಾಣ್ತಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಫಾಸ್ಟಾಗಿ ಒಂದು ಸುಂದರ ಮಾಯಾ ಉದ್ಯಾನವನದಲ್ಲಿ ಇಬ್ಬರು ಮುದ್ದಾದ ಗುಂಡಾದ ಕರೆಕ್ಟಾಗಿ ನೀವು ಇದನ್ನು ಓದಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಫಾಸ್ಟಾಗಿ ನಿಮಗೆ ಹೇಳಿಕಂತ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಾನು ರೆಕಾರ್ಡ್ ಮಾಡಬೇಕಂದ್ರೆ ಒಂದು ಸ್ಟೈಲಲ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಕ್ಲಿಯರಾಗಿ ಕೇಳೋ ರೀತಿ, ಆಮೇಲೆ ಇಂಟ್ರೆಸ್ಟಿಂಗ್ ಅನಿಸೋ ರೀತಿ ನಾನು ಅದನ್ನು ಓದಬೇಕಾಗುತ್ತೆ ಸ್ಟೋರಿಯಲ್ಲಿ. ಸೊ ನಾನಿಲ್ಲಿ ಜಸ್ಟ್ ನಿಮ್ಗೆ ತೋರಿಸೋಕ್ಕೋಸ್ಕರ ಫಾಸ್ಟಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ನಾನಿಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಈ ಲೈನನ್ನು ರೆಕಾರ್ಡ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಒಂದು ಸುಂದರ ಮಾಯಾ ಉದ್ಯಾನವನದಲ್ಲಿ ಇಬ್ಬರು ಮುದ್ದಾದ ಗುಂಡಾದ ಸ್ನೇಹಿತರು ಆಟವಾಡುತ್ತಿದ್ದರು. ಆಗ ಅವರಿಗೆ ನೆಲದ ಮೇಲೆ ಹೊಳೆಯುತ್ತಿರೋ ಒಂದು ವಿಚಿತ್ರ ನಕ್ಷೆ ಸಿಕ್ಕಿತ್ತು. ಅಯ್ಯೋ, ಇದು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೋ ಎಂದು ಅವರು ಆಶ್ಚರ್ಯಪಟ್ಟರು ಅಂತ ಇದೆ. ನಾನು ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆದರೆ ಇಲ್ಲಿ ಕಂಪ್ಲೀಟಾಗಿ ಇದು ಆಗಲಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಇದು 10 ಸೆಕೆಂಡ್ ಮಾತ್ರ ಇದೆ ಕ್ಲಿಪ್ಪು. ಈ ಕ್ಲಿಪ್ಪು 10 ಸೆಕೆಂಡ್ ಮಾತ್ರ ಇದೆ, ಹಾಗಾಗಿ ಇದು ಕಮ್ಮಿ ಆಗುತ್ತೆ. ನಾನು ಏನು ಮಾಡಬೇಕು ಅಂದರೆ ಇದನ್ನು ಈಗ ಏನು ರೆಕಾರ್ಡ್ ಮಾಡಿದ್ದೀವಿ ಮೊದಲು ಅದನ್ನು ಡಿಲೀಟ್ ಮಾಡ್ತೀನಿ ಸ್ನೇಹಿತರೆ. ಇದನ್ನು ಡಿಲೀಟ್ ಮಾಡ್ತೀನಿ. ಈ ಕೆಳಗಿನ ಕ್ಲಿಪ್ ಏನಿದೆ ಇದರ ಸ್ಪೀಡ್ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಸ್ಪೀಡ್ ಅಂತ ಇರುತ್ತೆ ನೋಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಪೀಡನ್ನು ಕಮ್ಮಿ ಮಾಡ್ತೀನಿ. ಸೊ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಇದರಿಂದ ಇಲ್ಲಿ ನೋಡಿ 10 ಸೆಕೆಂಡ್ ಇತ್ತು, ಸ್ವಲ್ಪ 12 ಸೆಕೆಂಡ್ವರೆಗೂ ಬಂತು. ಇನ್ನೊಂದು ಸ್ವಲ್ಪ ನಾನು ಇದನ್ನು ಸ್ಪೀಡ್ ಮಾಡ್ತೀನಿ. ಇಲ್ಲಿ 70 ಮಾಡ್ಕೊಳ್ತೀನಿ. ಇಲ್ಲಿ ಕಾಣ್ಬೋದು, ನೀವು ನೋಡ್ಬೋದು 70 ಅಂತ ಕಾಣುತ್ತೆ. ಸೊ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ನಾನು ಇನ್ನೊಮ್ಮೆ ರೆಕಾರ್ಡ್ ಮಾಡ್ತೀನಿ ಸ್ನೇಹಿತರೆ. ಏಕೆಂದರೆ ಈ ಸ್ಟೋರಿ ನಾನು ಹೇಳೋದು ಜಾಸ್ತಿ ಆಗ್ತಿದೆ, ಸ್ಟೋರಿ 10 ಸೆಕೆಂಡ್ ಇದೆ, ಹಾಗಾಗಿ
ಅದಕ್ಕೂ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಸ್ಪೀಡಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೇಕು. ಇದು ನೆನ್ಪಿಡಿ. ಶಾರ್ಟಾಗಿ ಹೇಳಿದ್ದಿತ್ತು ಅಂದರೆ ನೀವೇನು ಸ್ಪೀಡ್ ಇದೆ ಅದನ್ನು ಜಾಸ್ತಿ ಮಾಡಬೇಕು, ಲಾಂಗ್ ಇದೆ ಅಂದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು, ಲೆಂತ್ ಕಮ್ಮಿ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಟೋರಿನ ಕರೆಕ್ಟ್ ಮಾಡ್ಕೋಬೇಕು. ಇದು ನೆನಪಿರಲಿ. ಸೊ ಇದು ಎಡಿಟಿಂಗ್ ಮಾಡೋದ್ರಿಂದ ಯೂಟ್ಯೂಬ್ ಒಂದು ಹ್ಯೂಮನ್ ಟಚ್ ಕಾಣುತ್ತೆ. ಸೊ ಇದು ನೆನಪಿರಲಿ. ಸೊ ಈಗ ಏನು ಮಾಡಬೇಕು, ಮತ್ತೆ ನಾವು ಆಡಿಯೋ ಮೇಲೆ ಬಂದು ಆಡಿಯೋ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಟೆಲಿಪ್ರಾಂಪ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಓಪನ್ ಆಗುತ್ತೆ. ಫಸ್ಟ್ ಏನು ಟೆಕ್ಸ್ಟ್ ಹಾಕಿದ್ದೀವಿ ಅದು. ಅದಾದಮೇಲೆ ನಾವು ಮತ್ತೆ ರೆಕಾರ್ಡ್ ಸ್ಟಾರ್ಟ್ ಮಾಡಿ ಇದನ್ನು ಓದಬೇಕು. ನಾನಿಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಸುಂದರ ಮಾಯಾ ಉದ್ಯಾನವನದಲ್ಲಿ ಇಬ್ಬರು ಮುದ್ದಾದ ಗುಂಡಾದ ಸ್ನೇಹಿತರು ಆಟವಾಡ್ತಿದ್ರು. ಆಗ ಅವರಿಗೆ ನೆಲದ ಮೇಲೆ ಹೊಳೆಯುತ್ತಿರುವ ಒಂದು ವಿಚಿತ್ರ ನಕ್ಷೆ ಸಿಕ್ಕಿತು. ಅಯ್ಯೋ, ಇದು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೆ ಎಂದು ಅವರು ಆಶ್ಚರ್ಯಪಟ್ಟರು ಅಂತ ನಾನಿಲ್ಲಿ ರೆಕಾರ್ಡ್ ಮಾಡಿದೆ. ಓಕೆ, ಸೊ ಇಲ್ಲಿ ಕರೆಕ್ಟಾಗಿ ಬಂತು. ಈ ರೀತಿ ಈಗ ನಾವೇನು ಮಾಡಬೇಕು, ಒಂದೊಂದು ಸೀನ್ಸನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಇದನ್ನು ನಾನು ಅಡ್ಜಸ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇದ್ರ ಮುಂದೆ ಇನ್ನೊಂದು ನಾವೇನು ಮಾಡಬೇಕು, ಕ್ಲಿಪ್ ಜೋಡಿಸ್ಕೋಬೇಕು ಸ್ನೇಹಿತರೆ. ಈಗೇನು ಮಾಡ್ತೀನಿ, ನಾನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಇಲ್ಲಿ ಸೆಕೆಂಡ್ ಆಪ್ಷನ್ ಇದು ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀನಿ. ಸೊ ಇಂಪೋರ್ಟ್ ಮಾಡಿ ನಾನು ಮತ್ತೆ ಏನು ಮಾಡ್ತೀನಿ, ಇದನ್ನು ಜೂಮ್ ಮಾಡಬೇಕು. ಫಸ್ಟು ಇದನ್ನು ಸೆಲೆಕ್ಟ್ ಮಾಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೇಯರ್ ಮೇಲೆ ವೈಟ್ ಲೈನ್ ಬರುತ್ತೆ ನೋಡಿ. ಅದಾದಮೇಲೆ ಇದನ್ನೇನು ಮಾಡಿ ಈ ರೀತಿ ಜೂಮ್ ಮಾಡಿ ಸ್ನೇಹಿತರೆ. ಈ ರೀತಿ ಜೂಮ್ ಮಾಡ್ಕೊಂಬಿಡಿ, ಕರೆಕ್ಟಾಗಿ ಸೆಟ್ ಆಗುತ್ತೆ. ಈಗ ನಾವು ಟೆಕ್ಸ್ಟ್ ನೋಡೋಣ ಎಷ್ಟು ದೊಡ್ಡದಿದೆ ಅನ್ನೋದು. ಸೊ ಸೆಕೆಂಡ್ ಸೀನ್ ಕೂಡ ಅಷ್ಟೇ ಲಾಂಗ್ ಇದೆ. ಇದನ್ನೇನು ಮಾಡ್ತೀನಿ, ಇಷ್ಟು ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಇದು ಕೂಡ ನಾನು 70ವರೆಗೂ ಲೆಂತ್ ಜಾಸ್ತಿ ಮಾಡ್ತೀನಿ ಸ್ನೇಹಿತರೆ. ಇದರ ಲೆಂತ್ ಕೂಡ ನಾನು ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, ಸ್ಪೀಡ್ ಇನ್ಕ್ರೀಸ್ ಮಾಡ್ತೀನಿ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ, 70ವರೆಗೂ ಇದನ್ನು ಅಡ್ಜಸ್ಟ್ ಮಾಡ್ತೀನಿ. ಓಕೆ, 70ವರೆಗೂ ಅಡ್ಜಸ್ಟ್ ಮಾಡಿದೆ, ಓಕೆ ಮಾಡ್ತೀನಿ. ಅದಾದಮೇಲೆ ಇಲ್ಲಿಂದ ನಾನು ಮತ್ತೆ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ. ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ, ಆಮೇಲೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇದನ್ನು ನಾನು ಆಫ್ ಮೇಲೆ ಏನಿದೆ ಇದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಇದನ್ನು ಹಳೇದು ತೆಗೆದು ಹೊಸದನ್ನು ಇಲ್ಲಿ ನಾನೀಗ ಪೇಸ್ಟ್ ಮಾಡಿ ಓಕೆ ಮಾಡ್ತೀನಿ. ಈಗ ಇದನ್ನು ನಾನು ರೆಕಾರ್ಡ್ ಮಾಡ್ತೀನಿ. ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇಬ್ಬರು ಆ ನಕ್ಷೆಯನ್ನು ಹಿಡಿದು ಕಾಡಿನೊಳಗೆ ಹೋದರು. ಅಲ್ಲಿ 3 ದಾರಿಗಳು ಕಾಣಿಸ್ಕೊಂಡು ಆಗ ಒಂದು ಪುಟ್ಟ ಹಕ್ಕಿ ಬಂದು ಸರಿಯಾದ ದಾರಿಯನ್ನು ತೋರಿಸಿತು. ಧನ್ಯವಾದ ಸ್ನೇಹಿತನೇ ಎಂದು ಅವರು ಸಂತೋಷದಿಂದ ಮುಂದುವರಿದರು. ಸೊ ನಾನು ಸೆಕೆಂಡ್ ಕ್ಲಿಪ್ ರೆಕಾರ್ಡ್ ಮಾಡಿದೆ, ಓಕೆ ಮಾಡ್ತೀನಿ. ಈಗ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಥರ್ಡ್ ಕ್ಲಿಪ್ ಕೂಡ ಇಲ್ಲಿ ತೊಗೊಳ್ತೀನಿ ಸ್ನೇಹಿತರೆ, ಈ ರೀತಿ. ಓಕೆ, ಇದು ಕೂಡ ನಾನು ನೋಡ್ತೀನಿ ಸ್ವಲ್ಪ ಇದು ಟೆಕ್ಸ್ಟ್ ಎಷ್ಟಿದೆ ನೋಡ್ತೀನಿ. ಸೊ ಇಲ್ಲಿ 5 ಲೈನ್ ಇದೆ. ಸೊ ಸ್ವಲ್ಪ 70 ಇತ್ತು, ನಾನು 75 ಎಲ್ಲ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಮೊದಲೇನು ಮಾಡ್ತೀನಿ, ಕಾಪಿ ಮಾಡಿಕೊಂಡೆ. ಆಮೇಲೆ ಇದನ್ನು ನಾನು ಜೂಮ್ ಮಾಡ್ತೀನಿ. ಜೂಮ್ ಮಾಡಿದ ಮೇಲೆ ಈಗ ಇದರ ಸ್ಪೀಡ್ ಏನಿದೆ ನಾನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸ್ಪೀಡ್ ಮೇಲೆ ಬಂದು ಸ್ಪೀಡಲ್ಲಿ ನಾನು ಇದನ್ನು 75 ಮಾಡ್ಕೊಳ್ತೀನಿ ಸ್ನೇಹಿತರೆ, ಅಥವಾ 80 ಇಟ್ಕೊಂಡು ಬಿಡ್ತೀನಿ. 80 ಮಾಡ್ತೀನಿ, ಯಾಕಂದರೆ ಕಮ್ಮಿ ಇದೆ ಟೆಕ್ಸ್ಟು. ಸೊ ಹಂಗಾಗಿ ಇಲ್ಲಿ ನಾನೇನು ಮಾಡ್ತೀನಿ, ಈಗ ಮತ್ತೆ ರೆಕಾರ್ಡ್ ಮೇಲೆ ಬರ್ತೀನಿ. ಆಡಿಯೋ ಮೇಲೆ ಬಂದು ಇಲ್ಲಿ ರೆಕಾರ್ಡ್ ಮೇಲೆ ಬಂದು ಈ ಟೆಲಿಪ್ರಾಂಪ್ಟರ್ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಏನು ಮಾಡ್ತೀನಿ, ನಾನು ಈಗ ಪೇಸ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಹೊಸ ಸ್ಕ್ರಿಪ್ಟನ್ನು ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಮುಂದೆ ಹೋದಾಗ ಒಂದು ಸೇತುವೆ ಮುರಿದು ಹೋಗಿತ್ತು. ಆದರೆ ಅವರು ಹೆದರಲಿಲ್ಲ. ಇಬ್ಬರೂ ಸೇರಿ ಮರದ ತುಂಡುಗಳಿಂದ ಹೊಸ ಸೇತುವೆ ಕಟ್ಟಿದ್ರು. ಒಟ್ಟಾಗಿ ಕೆಲಸ ಮಾಡಿದರೆ ಎಲ್ಲವೂ ಸಾಧ್ಯ ಎಂದು ನಕ್ಕರು ಸ್ನೇಹಿತರೆ. ಸೊ ನಾನಿಷ್ಟು ಮಾಡಿದೆ, ಓಕೆ ಮಾಡ್ತೀನಿ. ಓಕೆ, 3 ಕ್ಲಿಪ್ಸ್ ನಾನು ಸೇರಿಸಿದೆ. ಸೊ ಈ ರೀತಿ ನೀವು ಕ್ಲಿಪ್ ಬೈ ಕ್ಲಿಪ್ ಸೇರಿಸ್ಕೊಂಡು ಎಡಿಟ್ ಮಾಡಿ ಇದನ್ನು ನಾನು 3 ಕ್ಲಿಪ್ ಸೇರಿಸಿದ್ದೀನಿ. ಸೊ ನೆಕ್ಸ್ಟ್ ನೀವು ಬೇಕು ಅಂದರೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಪೂರ್ತಿ ಸ್ಟೋರಿನ ನೀವು ರೆಡಿ ಮಾಡ್ಬೋದು. ಸೊ ನಾನು ಇಲ್ಲಿ ಫಟಾಫಟಾಗಿ ನಾನು ರೆಡಿನೂ ಮಾಡ್ತೀನಿ.
ಸೊ ನಾನು ಕಂಪ್ಲೀಟ್ 6 ಆಡಿಯೋ ನಾನು ಇಲ್ಲಿ ಹಾಕಿದ್ದೀನಿ. ನಾನು ಒಂದ್ಸರಿ ಪ್ಲೇ ಮಾಡಿ ನೀವು ತೋರಿಸ್ತೀನಿ ಸ್ನೇಹಿತರೆ. ಮಾಯಾ ಉದ್ಯಾನವನದಲ್ಲಿ ಇಬ್ಬರು ಮುದ್ದಾದ ಗುಂಡಾದ ಸ್ನೇಹಿತರು ಆಟವಾಡುತ್ತಿದ್ರು. ಆಗ ಅವರಿಗೆ ನೆಲದ ಮೇಲೆ ಹೊಳೆಯುತ್ತಿರುವ ಒಂದು ವಿಚಿತ್ರ. ಸೊ ಈ ರೀತಿ ನಾನು ಮಾಡಿದ್ದೀನಿ. ಈಗ ಎಲ್ಲ ಏನು ವಿಡಿಯೋ ಹಾಕಿದ್ದೀರಾ ಕ್ಲಿಪ್ಸಲ್ಲಿ ಸೌಂಡ್ ಮಾತ್ರ ನೀವು ಕಡಿಮೆ ಮಾಡಬೇಕು. ಇದು ಮಾತ್ರ ನೆನ್ಪಿಡಿ. 15 ಮಾತ್ರ ಇಡಿ, 15 ಮಾತ್ರ ಇಡಿ. ನಾನು ಸೌಂಡ್ ಕೂಡ ಇಲ್ಲಿ ವಾಲ್ಯೂಮ್ ಕೂಡ ಕಡಿಮೆ ಮಾಡ್ತೀನಿ. ಈ ರೀತಿ ಎಲ್ಲದ ವಾಲ್ಯೂಮ್ ಕೂಡ ನಾನು ಕಡಿಮೆ ಮಾಡಿದೆ. ಯಾಕೆಂದರೆ ನಾವು ಮಾತಾಡಿದ್ದು ಜಾಸ್ತಿಯಾಗಿ ಹೆಚ್ಚಾಗಿ ವಾಯ್ಸ್ ಕೇಳಿಸ್ಬೇಕು ಆ ರೀತಿ. ಸೊ ನಾನೆಲ್ಲ ಕೂಡ ಇಲ್ಲಿ ರೆಡಿ ಮಾಡಿದೆ. ಈಗ ಇದನ್ನೇನು ಮಾಡಬೇಕು ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕು ಸ್ನೇಹಿತರೆ. ಎಕ್ಸ್ಪೋರ್ಟ್ ಮಾಡಿಕೊಡಿ. ನಾನು ಕ್ಯಾನ್ಸಲ್ ಮಾಡ್ತೀನಿ ಒಂದ್ಸರಿ. ಯಾಕೆಂದರೆ ಇಲ್ಲಿ ವಾಟರ್ ಮಾರ್ಕ್ ಕಾಣ್ತಿದೆ. ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್, ಫ್ರೀ ರಿಮೂವ್ ಅಂತ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಒಂದು ಆ್ಯಡ್ ಬಂದಿರುತ್ತೆ. ಆ ಆ್ಯಡ್ ನೋಡಿಕೊಂಡ್ರೆ ಇನ್ಶಾಟ್ ಮೇಲೆ ಏನು ವಾಟರ್ ಮಾರ್ಕ್ ಬರುತ್ತೆ ಇನ್ಶಾಟ್ ಅಂತ, ಅದು ಹೋಗ್ಬಿಡುತ್ತೆ ಸ್ನೇಹಿತರೆ. ವಿದೌಟ್ ವಾಟರ್ ಮಾರ್ಕ್ ನಾವು ಅಪ್ಲೋಡ್ ಮಾಡಿದರೆ ಒಂದು ಪ್ರೊಫೆಷನಲ್ ಎಡಿಟರ್ ಅಂತ ಅನಿಸುತ್ತೆ ಜನರಿಗೆ, ವ್ಯೂವರ್ಸ್ಗೆ. ಸೊ ಹಂಗಾಗಿ ನೀವೇನು ಮಾಡಬೇಕು, ಒಂದು ಆ್ಯಡ್ ನೋಡ್ಕೊಂಡು ಬಿಡಿ. ಕ್ಲಿಕ್ ಮಾಡಿದರೆ ಆ್ಯಡ್ ಬಂದುಬಿಡುತ್ತೆ. ಆ ಆ್ಯಡ್ ನೋಡಿದರೆ ಇದು ಏನು ವಾಟರ್ ಮಾರ್ಕ್ ಇದೆ ಅದು ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡಿ ನಮ್ಮ ಚಾನಲ್ ಮೇಲೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಹ್ಯೂಮನ್ ಟಚ್ ಅದರಲ್ಲಿ ಕಂಪ್ಲೀಟಾಗಿ ಕಾಣುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಎಡಿಟ್ ಮಾಡಿದ್ದೀವಿ, ಸ್ಪೀಡನ್ನು ಜಾಸ್ತಿ ಆಗಿದೆ, ವಾಯ್ಸ್ ಓವರು ಮಾಡಿದ್ದೀವಿ. ಸೊ ಅದ್ರ ಪ್ರಕಾರ ಸ್ಟೋರಿನೂ ಇದೆ. ಹಾಗಾಗಿ ಕರೆಕ್ಟಾಗಿ ನಾವು ವಿಡಿಯೋ ಎಡಿಟ್ ಮಾಡೋದ್ರಿಂದ ಚಾನಲ್ ಮಾನಿಟೈಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಒಂದೇ ನಿಮಿಷ. ಒಂದು ಲಾಂಗ್ ಇದು ಬಂದಿರುತ್ತೆ ಸ್ನೇಹಿತರೆ. ಈಗ ನಾನು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾಕೆಂದರೆ ವಾಟರ್ ಮಾರ್ಕ್ ಬರಲ್ಲ. ಈಗ ಎಕ್ಸ್ಪೋರ್ಟ್ ಮಾಡ್ತೀನಿ. ಸೊ ಇದನ್ನು ನೀವು ಆರಾಮಾಗಿ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ಬೋದು. ಸೊ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡೋದು ಹೇಗೆ ಅನ್ನೋದು ಡೀಟೇಲ್ ಆಗಿ ಹೇಳಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ಫ್ರೀಯಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ಟಾಪಿಕ್ ಮೇಲೆ ನಾನು ಮಾಡಿದ್ದೀನಿ. ಇನ್ನು ಯಾವುದಾದ್ರೂ ಬೇರೆ ಟಾಪಿಕ್ ಮೇಲೆ ನಿಮ್ಗೆ ಏನಾದರೂ AI ಮೇಲೆ ವೀಡಿಯೋಸ್ ಬೇಕು ಅಂದರೆ ಹೇಳಿ. ನಾನು ಫ್ರೀ ಅಪ್ಲಿಕೇಶನ್ ಫ್ರೀಯಾಗಿ ಯೂಸ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡ್ತಾ ಇರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಲ್ಲ ಪ್ರಾಂಪ್ಟ್ಗಳು ಕೂಡ ಕೊಟ್ಟಿದ್ದೀನಿ, ಲಿಂಕ್ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ವೆಬ್ಸೈಟ್ ಮೇಲೆ ಹೋದರೆ ನಿಮ್ಮ ಪ್ರಾಂಪ್ಟ್ ಎಲ್ಲ ಸಿಗುತ್ತೆ. ಅಲ್ಲಿಂದ ಇದೆಲ್ಲ ರೆಡಿ ಮಾಡಿ. ಯಾರು ರೆಡಿ ಮಾಡ್ತೀರಾ ಅವರು ಬಂದು ಕಮೆಂಟ್ ಹಾಕಿ, ನಾನು ರೆಡಿ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳಿ ನಾನು ಚೆಕ್ ಮಾಡ್ತೀನಿ ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ನಾನು ನಿಮ್ಮ ಚಾನಲ್ ಕೂಡ ಪ್ರಮೋಷನ್ ನನ್ನ ಚಾನಲ್ ಮೇಲೆ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಒಳ್ಳೆ ಇನ್ಫಾರ್ಮೇಷನ್ ಕೊಡೋ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಇದರಿಂದ ನಿಮಗೆ ಒಳ್ಳೆ ಮಾಹಿತಿ ಸಿಗ್ತಾ ಇರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.